ಹಲೋ ಫ್ರೆಂಡ್ಸ್, ಇದು ನಾವು ಮೇರುತಿ ಗುಡ್ಡಗೆ ಅಂತ ಒಂದು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಉಳ್ಕೊಂಡಿದ್ದೊಂದು ಮನೆ. ಇದು ನಮಗೆ ಗೊತ್ತಿರೋಂಥ ಒಬ್ಬ ಫ್ರೆಂಡ್ದು ಮನೆ. ಅವರು ನಮಗೆ ಇಲ್ಲಿ ಅರೇಂಜ್ ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು. ನಮಗೆ ಎಲ್ಲ ಅವರ ಹೋಮ್ ಫುಡ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಅಥೆಂಟಿಕ್ ಹೋಮ್ ಫುಡ್ ಚೆನ್ನಾಗಿತ್ತು. ಆ, ಇದು ನಿಮಗೆ ನೀವು ನೋಡ್ತಾ ಇರೋಂಥ ಫೋಟೋದಲ್ಲಿ ಬರ್ತಾ ಇರೋದೆಲ್ಲ ಸುತ್ತಮುತ್ತ ಇರೋಂಥ ವಾತಾವರಣ. ಇದು ನಮ್ಮ 3 ಜನ, ನನ್ನ ಇನ್ಕ್ಲೂಡ್ ಸೇರಿ 3 ಜನ, ನಾಗರಾಜ್ ಭಟ್ ಮತ್ತು ನಾಗೇಶ್ ಅಂತ. ತುಂಬ ಎಕ್ಸೈಟ್ ಆಗಿದ್ವಿ. ಸೊ ಏನೋ ಮಾತಾಡ್ತಾ ಇದ್ದೀವಿ. ಜಸ್ಟ್ ಟ್ರೆಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತೆಗೆದಂಥ ವಿಡಿಯೋ ಇದು. ಹಿಂದೆಗಡೆ ಕಾಣಿಸ್ತಾ ಇರೋದು ಮನೆ, ನಾವು ಉಳ್ಕೊಂಡಿದ್ದಂಥ ಮನೆ. ಸೊ ಜೀಪ್ ನೋಡ್ಬೋದು. ಇದೆಲ್ಲ ಸುತ್ತ ಹಿಂದೆಗಡೆ ಎಲ್ಲ ಅಡಿಕೆ ಮರಗಳು, ತುಂಬ ಒಳ್ಳೆ ಹಸಿರು ವಾತಾವರಣ. ಬೆಂಗಳೂರಿಂದ ನಾವು ಹೋದರೆ ನಮಗೆ ತುಂಬ ಇಷ್ಟ ಆಗುವಂಥ ವಾತಾವರಣ ಇದು. ಮುಂದೆ ತುಂಬ ಓಪನ್ ಜಾಗ ಇದೆ ನೋಡಿ, ಪೂರ್ತಿ ಗ್ರೀನ್ರಿ. ನನ್ನ ಹಿಂದೆಗಡೆ ಕಾಣಿಸ್ತಾ ಇರೋವಂಥದ್ದೆಲ್ಲ. ರೆಡಿ ಆಗ್ತಾ ಇದ್ದೀವಿ ಎಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಮ್ಮ ಬೆಂಗಳೂರಲ್ಲಿರೋರ್ಗಂತೂ ಈ ಥರ ಸಿಕ್ಬಿಟ್ರೆ ಸ್ವರ್ಗನೇ. ಇದು ಮನೆ ಮುಂದೆಗಡೆ ಇರುವಂಥ ಒಂದು ಓಪನ್ ಜಾಗ ಫ್ರೆಂಡ್ಸ್. ಅಲ್ಲಿ ತುಳಸಿ ಕಟ್ಟೆ ಎಲ್ಲ ಇದೆ. ಪ್ರಾಪರ್ ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಮನೆ ಮುಂದೆ ತುಳಸಿ ಕಟ್ಟೆ, ಓಪನ್ ಜಾಗ. ಇವರು ಅಡಿಕೆ ಬೆಳೀತಾರೆ ಆ್ಯಕ್ಚುಲಿ. ಇವ್ರ ಅಡಿಕೆ ತೋಟ ಇದೆ. ಸೊ ಇವರು ಅದರದ್ದೆಲ್ಲ ಸಾಮಾನುಗಳು, ಅದನ್ನು ಬಿಡಿಸೋದು ಅದೆಲ್ಲ ಇರುತ್ತೆ. ಮನೆ ಮುಂದೆನೇ ಈ ಥರ ಜಾಗ. ಅಲ್ಲಿ ಆ್ಯಕ್ಚುಲಿ ದೂರದಲ್ಲಿ ಒಂದು ಸಣ್ಣ ಒಂದು ನೀರಿನ ತೊರೆ ಹರಿತಾ ಇದೆ ನೋಡಿ, ಅದು ನಾನು ಝೂಮ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು ಆ್ಯಕ್ಚುಲಿ, ಬಟ್ ನಾವು ಹೋಗೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಭಾರಿ ಚೆನ್ನಾಗಿದೆ. ಮನೆ ಮುಂದೆ ಬೆಳಗ್ಗೆ ಬಂದು ಆಚೆ ನಿಂತ್ಕೊಂಡು ಸಾಕು, ಇದಂಥ ವ್ಯೂ ಸಿಗುತ್ತೆ ಫ್ರೆಂಡ್ಸ್. ಇದು ನಾವು ಅಲ್ಲಿ ಟ್ರೆಕ್ಕಿಂಗ್ಗೆ ಹೋದಂಥ ಜೀಪು, ಅವರು ನಮ್ಮ ಫ್ರೆಂಡ್ ಅವ್ರ ತಂದೆ. ಇದು ನಮ್ಮದು ಬ್ಯಾಚು. ಇದು ನಮ್ಮದು ಫ್ರೆಂಡ್ಸ್ ಅಗೇನ್. ಇದು ಆಲ್ಮೋಸ್ಟ್ ಟ್ರೆಕ್ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಹೋದಾಗ ಇದಂಥ ವ್ಯೂ. ಇದು ತುಂಬ ಖುಷಿಯಾಗಿದ್ವಿ. ಆ ಒಂದು ವಾತಾವರಣ ನೋಡಿ, ತಣ್ಣನೆ ಗಾಳಿ, ಎಲ್ಲಿ ನೋಡ್ರೂ ಸುತ್ತಮುತ್ತ ಬರೀ ಹಸಿರು, ಗುಡ್ಡ ಬೆಟ್ಟ ಗುಡ್ಡಗಳು. ತುಂಬ ಮಳೆ ಬರ್ತಿತ್ತು ಆ್ಯಕ್ಚುಲಿ ಅವತ್ತು. ಪೂರ್ತಿ ನಾನದು ರೈನ್ ಕೋಟ್ ಹಾಕಿ ಫುಲ್ ಕವರ್ ಆಗಿದ್ದೆ. ಎಂಥ ಚಳಿ ಅಂತಂದರೆ ಆ ಚಳಿಲೂ ಒಂಥರ ಒಂದು ಎಂಥ ಖುಷಿ ಅಂತಂದರೆ ಅನುಭವಿಸ್ಲೇಬೇಕಾಗುತ್ತೆ. ಒಂಥರ ಮೀಡಿಯಮ್ ಟು ಹಾರ್ಡ್ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಜ್ಯೂಸು? ಒಂಥರ ಬಿಗಿನರ್ ತುಂಬ ಕಷ್ಟಪಟ್ಕೊಂಡು ಹೋದೆ. ಬಟ್ ಆದರೆ ಈ ಸೀನ್ರಿ ನೋಡಿದ್ಮೇಲಂತೂ ನಿಜವಾಗ್ಲೂ ಎಲ್ಲ ಮೈ ನವಿರೇಳಿಸುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಅನುಭವ. ನೋಡಿ ಹೇಗಿದೆ ಆ ಮಂಜು, ಆ ಬೆಟ್ಟ, ಆ ಹಸಿರು. ಎರಡು ಕಣ್ಣು ಸಾಲದು ನಿಜವಾಗ್ಲೂ. ಒಬ್ಬ ಮನುಷ್ಯ ಆಗಿರೋನು ನಿಜವಾಗ್ಲೂ ಈ ಥರ ವ್ಯೂ ನೋಡಲೇಬೇಕು ಲೈಫಲ್ಲಿ ಒಂದ್ಸರಾದ್ರು. ಅದಕ್ಕೆ ನಾನು ಈ ಟ್ರೆಕ್ಕಿಂಗ್ ಅನ್ನೋದನ್ನು ಶುರು ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒಂದು 2 ಇಯರ್ಸಿಂದ. ಇದು ಮೇರುತಿ ಗುಡ್ಡ ಅಂತ ಹೇಳಿದ್ದು ನಮಗೆ ನಮ್ಮ ಫ್ರೆಂಡು. ಬಟ್ ನಾನು ಗೂಗಲಲ್ಲಿ ಹುಡುಕಿದ್ರೆ ಲೊಕೇಶನ್ಗೆ ಸಿಗ್ತಾ ಇದೆ ಆ್ಯಕ್ಚುಲಿ ಮೇರುತಿ ಗುಡ್ಡ ಅಂತ. ಇದೆಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ, ಲ್ಯಾಂಡ್ಮಾರ್ಕ್ ಬಂದು ನಮಗೆ ಹೊರನಾಡು ಟೆಂಪಲ್ಲು. ಅದಕ್ಕಿಂತ ಮುಂಚೆ ನಿಮಗೆ ಕಳಸ ಅಂತ ಒಂದು ಸಿಗುತ್ತೆ ಅಲ್ಲಿ. ನೋಡಿ ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿ ಹೇಗಿದೆ ವ್ಯೂ, ಹೇಗಿದೆ ನೋಡಿ. ಎಂಥ ಮಂಜು ಅಂದರೆ ನಿಜವಾಗ್ಲೂ ನಮ್ಮ ಮುಂದೆಗಡೆ ಏನು ಕಾಣಿಸ್ತಾ ಇರಲಿಲ್ಲ. ಇವರೇ ನಮಗೆ ಟ್ರೆಕ್ ಗೈಡ್ ಆ್ಯಕ್ಚುಲಿ, ಒಬ್ಬ ಲೋಕಲ್ ಹುಡುಗ ಫ್ರೆಂಡ್ ಅರೇಂಜ್ ಮಾಡಿಕೊಟ್ಟಿದ್ದು. ಅದಕ್ಕೆ ನಾವು 3 ಜನ ಫ್ರೆಂಡ್ಸು ಭಾರಿ ಖುಷಿಯಾಗಿದ್ವಿ.
ಸೊ ಇದೆಲ್ಲ ನೀವು ನೋಡ್ತಾ ಇರೋಂಥದ್ದು ನಾವು ತೆಗ್ದಿರೋಂಥ ಫೋಟೋಗಳು. ಎಷ್ಟು ಫೋಟೋ ತೆಗೆದ್ರೂ ಸಾಲಲ್ಲ ನಿಮಗೆ. ಎಲ್ಲಿ ತಿರುಗಿದ್ರೂ ನಿಮಗೆ ಸಿಗೋ ಸೀನ್ರಿಗೆ ಎಷ್ಟು ತೆಗೆದ್ರೂ ಸಾಲಲ್ಲ. ಇದು ನಾವು ಹತ್ತಾ ಇರೋದು ಗುಡ್ಡ. ನೋಡಿ ಹೇಗಿದೆ ಗುಡ್ಡ ಅದು. ಇನ್ನೊಂದು ಒಂದು ಆಶ್ಚರ್ಯಕರವಾದ ಸಂಗತಿ ಏನಂತಂದರೆ, ನಮಗೆ ಈ ಕಾಡು ಕೋಣಗಳು ಇದರ ಅದು ಕೂಡ ಕಾಣಿಸ್ತು ನಮಗೆ. ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಮುಂದೆಗಡೆ ಮಂಜು. ಅದರಲ್ಲೂ ನಮಗೆ ಕಾಣಿಸ್ತು. ಅವ್ನು ನಮ್ಮ ಟ್ರಕ್ ಗೈಡ್ ತೋರಿಸ್ದ. ನೋಡಿ ನಿಜವಾಗ್ಲೂ ಭಯ ಆಗೋಯ್ತು. ಎಷ್ಟು ಹೈಟು ಹೇಗಿದೆ ಅಂತಂದರೆ ಅದ್ರ ಬಾಡಿ ನೋಡೋಕೆ ಭಯ ಆಗುತ್ತೆ. ನಾವು ಆಮೇಲೆ ಏನು ಮಾಡಿದ್ವಿ, ಮರೆಯಾಗಿ ಈ ಕಡೆ ಬಂದ್ಬಿಟ್ವಿ. ಆಮೇಲೆ ಅದು ಹೊರಟೋದು. ನೋಡಿ ನಾವು ಹತ್ತೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಅವು ಅಲ್ಲೇ ಹುಲ್ಲು ಮೇಯ್ಕೊಂಡು ವಾಸ ಮಾಡಿಕೊಂಡು ಬೆಟ್ಟ ಗುಡ್ಡಗಳೆಲ್ಲ ಹತ್ಕೊಂಡು ಓಡಾಡ್ತಿರ್ತವೆ. ಇಂಗ್ಲೀಷಲ್ಲಿ ಬೈಸನ್ ಅಂತ ಹೇಳ್ತಾರೆ ಅವಕ್ಕೆ. ಇದು ಆಲ್ಮೋಸ್ಟು ಪೀಕ್ ಪಾಯಿಂಟು ಫ್ರೆಂಡ್ಸ್. ಒಂದು ಸಣ್ಣ ಹನುಮಂತನ ಗುಡಿನೋ ಗಣೇಶನ ಗುಡಿನೋ ಕರೆಕ್ಟಾಗಿ ಜ್ಞಾಪಕ ಇಲ್ಲ ನಮಗೆ. ಅಲ್ಲಿ ಹೋದಾಗ ತೆಗ್ದಿರೋಂಥ ಫೋಟೋಗಳು ನಿಜವಾಗ್ಲೂ ಮೈ ನವಿರೇಳಿಸುವಂಥ ಒಂದು ಅನುಭವ ಅದು ಆ್ಯಕ್ಚುಲಿ. ಸೊ ಇದೆಲ್ಲ ನಾವು ಅಲ್ಲಿ ಹೋದ್ಮೇಲೆ ಖುಷಿಯಿಂದ ತೆಗ್ದಿರೋಂಥ ಫೋಟೋಗಳು ಫ್ರೆಂಡ್ಸ್. ಕಳ್ಸ ಹತ್ರ ಹೋದರೆ ಗೊತ್ತಾಗುತ್ತೆ. ಯಾರಾದ್ರು ಸ್ವಲ್ಪ ಅಲ್ಲಿ ಲೋಕಲ್ ಇವ್ರನ್ನ ಕೇಳಿದ್ರೆ ಹೇಳ್ತಾರೆ. ನೋಡಿ ಹೇಗಿದೆ, ಎಂಥ ಒಂದು ಆ ಒಂದು ವ್ಯೂ, ಮೆಸ್ಮರೈಸಿಂಗ್ ವ್ಯೂ, ಮೈಂಡ್ ಬ್ಲೋಯಿಂಗ್ ವ್ಯೂ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ. ಓಕೆ ಫ್ರೆಂಡ್ಸ್, ಇದು ಕೊನೆ.